ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಈ ಒಂದು ಸೆಷನಲ್ಲಿ ನಾನು ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ASFR ಪ್ರಾಬ್ಲಮ್ಸ್ಗಳನ್ನ ನಾನು ಇಲ್ಲಿ ಹೇಳ್ಕೊಡ್ತಿರುವಂಥದ್ದು. ಇದು ಆ್ಯಕ್ಚುಲಿ ನಿಮಗೆ 5 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಾಬ್ಲಮ್. 5 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು. ಮತ್ತು ಇದು ಅಪ್ ಟು ಟಿಲ್ ಯುವರ್ ಬೋರ್ಡ್ ಎಕ್ಸಾಮಿಗೆ ಈ ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ. ಸೊ ASFRನ ಒಂದು ಫಾರ್ಮುಲಾ ನೋಡೋದಾದರೆ, ASFR ಇಸ್ ಈಕ್ವಲ್ ಟು ನಂಬರ್ ಆಫ್ ಲೈವ್ ಬರ್ತ್ ಟು ಫೀಮೇಲ್ ಆಫ್ ದ ಏಜ್ ಗ್ರೂಪ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎ ಫೀಮೇಲ್ ಇನ್ ದ ಏಜ್ ಗ್ರೂಪ್ ಆಫ್ ಎ ಇಯರ್ ಇಂಟು 1000. ಸೊ ಇದಿಷ್ಟು ಫಾರ್ಮುಲಾ. ಕೇಳ್ಬೋದು ಶಾರ್ಟ್ ಫಾರ್ಮುಲಾ ಏನೂ ಇಲ್ವಾ? ಯಾವುದೇ ಕಾರಣಕ್ಕೂ ಶಾರ್ಟ್ ಫಾರ್ಮುಲಾ ಇಲ್ಲ. ಸೊ ಈ ಥರ ಬರೀಲೇಬೇಕು ನೀವು, ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ, ಕಲೀರಿ, ಬರೀರಿ. ಇವಾಗಿಂದ ಕಷ್ಟಪಟ್ಟರೆ ಬೋರ್ಡ್ ಎಕ್ಸಾಮಿಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ವಶನ್ ಕಾಣ್ತಿರ್ಬೋದು, ASFR ಫಾರ್ ದ ಫಾಲೋಯಿಂಗ್. ಸೊ ಇದು ಕ್ವಶನ್ನು. ಸೊ ಕ್ವಶನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ಆನ್ಸರ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಯಾರು ಕ್ವಶನ್ ಬರ್ಕೊಂಡಿಲ್ಲ, ಇನ್ನೊಂದು ಸತಿ ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರುತ್ತೆ. ಸೊ ಕ್ವಶನ್ ಬರ್ಕೊಳ್ಳಿ. ಈಗ ಆನ್ಸರ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕ್ವಶನ್ಸ್ ಕಾಣ್ತಿರುತ್ತೆ. ಒಂದು ಸತಿ ಕ್ವಶನ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ASFRS ಫಸ್ಟ್ ಫಾರ್ಮುಲಾ ಬರ್ಕೋಬೇಕು ನಾವು. ಈಗ ಬರ್ಕೊಳ್ಳೋಣ. ASFRS ಏನು 50 ಇಂಟು 19, 15ಇಂದ 19, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 15ಇಂದ 19. ಸೊ ಇಸ್ ಈಕ್ವಲ್ ಟು ನಂಬರ್ ಆಫ್ ಲೈವ್ ಬರ್ತ್ ಟು ಫೀಮೇಲ್ ಆಫ್ ದ ಏಜ್ ಗ್ರೂಪ್ divided by total number of female in the age group into 1000. ಇದಿಷ್ಟು ಫಾರ್ಮುಲಾ ಫಸ್ಟ್ ಪ್ರೊಸೀಜರ್. ASFRS ಕೇಳಿದ್ರು ಅಂದರೆ ಫಸ್ಟು ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಅಲ್ಲಿ ನಿಮಗೆ ಮೇಲ್ಗಡೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು. ಸೊ ಕ್ವಶನ್ ಅದು ಫಸ್ಟ್ ಸ್ಟಾರ್ಟಿಂಗ್ ಏನಂತ ಇದೆ, ಫಸ್ಟ್ ಸ್ಟಾರ್ಟಿಂಗು ಏಜ್ ಗ್ರೂಪು ಎಲ್ಲಿಂದ ಸ್ಟಾರ್ಟ್ ಆಗಿರೋದು, 15ಇಂದ 19. ಸೊ 15ಇಂದ 19 ಫಸ್ಟ್ ಸ್ಟಾರ್ಟಿಂಗ್ ಬರ್ಕೋಬೇಕು. ಬರ್ಕೊಂಡು ಅಲ್ಲಿ ಫೀಮೇಲ್ ಇಲ್ಲೇನಿದೆ ಇದು ಫಾರ್ಮುಲಾ ಫಸ್ಟ್ ನೋಡಿ. ಫಸ್ಟ್ ಫಾರ್ಮುಲಾ ಏನಿದೆ, ಅದು ಲೈವ್ ಬರ್ತ್ ಮೂಲನ ಕ್ಲೀನಾಗಿ ನೋಡ್ಕೋಬೇಕು. ಸೊ ಫಸ್ಟ್ ಏನಂತ ಹೇಳಿದ್ದಾರೆ ಅವರು, ಲೈವ್ ಬರ್ತ್ ಅಂತ ಹೇಳಿದ್ದಾರೆ. ಅಲ್ಲಿ ಕ್ವಶನಲ್ಲಿ ನಿಮಗೆ ಲೈವ್ ಬರ್ತ್ ಅಂತ ಕಾಣ್ತಿರ್ಬೋದು, ನಂಬರ್ ಆಫ್ ಎ ಲೈವ್ ಬರ್ತ್ ಅಂತ. ನಂಬರ್ ಆಫ್ ಎ ಲೈವ್ ಬರ್ತು ನೀವು ಯಾವ್ದ್ರದ್ದು ನೋಡಿ ಅಂತಂದರೆ 15ಇಂದ 19 ಇರುವಂತಹ ಒಂದು ಲೈವ್ ಬರ್ತ್ ಇದೆ ನೋಡಿ ಅಲ್ಲಿ 1392. ಸೊ 1392 ಅನ್ನುವಂಥದ್ದು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಎ ಫೀಮೇಲ್ ಇನ್ ದ ಏಜ್ ಗ್ರೂಪ್. ಸೊ ಫೀಮೇಲಿನ ಒಂದು ಪಾಪ್ಯುಲೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, 15ಇಂದ 19 ಇರುವಂಥ ಒಂದು ಫೀಮೇಲ್ ಪಾಪ್ಯುಲೇಷನ್ ಅಲ್ಲಿ ಮೇಲ್ಗಡೆ ಕ್ವಶನಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಎಷ್ಟಿದೆ, 58,000. ಸೊ ಮತ್ತಿಲ್ಲೇನಿಲ್ಲ ಇದೆ ಇಲ್ಲಿ 1000. ಸೊ ಇದಿಷ್ಟನ್ನು ಡಿವೈಡ್ ಮಾಡಿ. ಸೊ ಇದಿಷ್ಟು ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂತಂದರೆ 24 ಬರುತ್ತೆ. ಸೊ ಈ ಥರ ಮತ್ತೆ ಕ್ವಶನ್ನು ಅಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಿರ್ಬೋದು ನೋಡಿ. ಸೊ ಮೇಲ್ಗಡೆ ಕಾಣ್ತಿದೆಯಲ್ಲ ಸ್ಕ್ರೀನಲ್ಲಿ ನಿಮಗೆ 20ಇಂದ 24 ಮತ್ತೆ ತಿರ್ಗಾ ಬರ್ಕೋಬೇಕು. ಏನು, ಏಜ್ ಗ್ರೂಪ್ ಬರ್ಕೊಳ್ಳಿ ಈ ಕಡೆ. ಸೊ ಮತ್ತೆ ನಂಬರ್ ಆಫ್ ಬರ್ತ್ 20ಇಂದ 24 ನಂಬರ್ ಆಫ್ ಬರ್ತ್ ಏನಿದೆ 9000 ಇದೆ. ಮತ್ತು ಫೀಮೇಲ್ ಪಾಪ್ಯುಲೇಷನ್ 20ಇಂದ 24 ಎಷ್ಟಿದೆ, 60,000 ಇದೆ. ಸೊ ಇಂಟು 1000. ಸೊ ಆನ್ಸರ್ ಏನು ಬರುತ್ತೆ, 150. ಈ ಥರ. ಸೊ ಫುಲ್ಲು ಅಲ್ಲಿ ನಿಮಗೆ ಕಾಣ್ತಿದೆ ಅಲ್ಲ 25ಇಂದ 29 ನೋಡಿ, ನಾನೀಗ ಫುಲ್ಲು ತೋರಿಸ್ತೀನಿ. 25ಇಂದ 29. ಸೊ ನೀವು ಫುಲ್ ಅಪ್ ಟು 45ಇಂದ 49 ಅಲ್ಲಿ ಸ್ಕ್ರೀನಲ್ಲಿ ಕಾಣುತ್ತಲ್ಲ ಅಲ್ಲಿವರೆಗೂ ನೀವು ಕಂಪ್ಲೀಟಾಗಿ ಬರಿಬೇಕು. ಈ ಥರ ಮಾಡಿ ತೋರಿಸ್ಬೇಕು ಅವರಿಗೆ, ಇಲ್ಲಾಂದರೆ 5 ಮಾರ್ಕ್ಸ್ ಕೊಡೋಲ್ಲ. ಸೊ ಹೆಂಗೆ ಬಂತು, ಹೆಂಗೆ ಮಾಡಿದ್ರಿ ಅನ್ನೋದು ಗೊತ್ತಾಗಬೇಕಲ್ಲ ಅವರಿಗೆ. ಸೊ ಅದಕ್ಕೇ. ಸೊ ನೆಕ್ಸ್ಟು ಇವಾಗ ನಾನು ಹೆಂಗೆ ಅಂತ ನಿಮಗೆ ಗೊತ್ತಾಗಿರ್ಬೋದಲ್ವಾ. ಸೊ ಇದೇ ಥರ ಮಾಡ್ಕೊತ ಹೋಗಿ. ಸೊ ನಾನು ಬರಿತಿದ್ದೀನಿ ನೋಡಿ, ಇದೇ ಥರ ನೀವು ಬರ್ಕೊತ ಹೋಗಿ. ಸೊ ಹೆಂಗೆ ಬರ್ತಿದೆ ಆನ್ಸರ್ಸ್ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ.
ಸೊ ಅಪ್ ಟು ಫುಲ್ ಎಲ್ಲಿವರೆಗೂ ನಂಬರ್ ಕೊಟ್ಟಿರ್ತಾರೋ ಅಲ್ಲಿವರೆಗೂ ಫುಲ್ಲು ನೀವೇನು ಮಾಡಬೇಕು, ಬರ್ಕೋಬೇಕು. 1650. $44,000. ಸೊ ನಿಮಗೆ ಕಾಣ್ತಿರ್ಬೋದು. ಓಕೆ, ಸೊ ಈ ಥರ ಫುಲ್ ಅಂದರೆ ಫುಲ್ಲು ಕ್ಲೀನಾಗೆ ಈ ಥರ ಫುಲ್ಲು ಬರೆದು ತೋರಿಸ್ಬೇಕು ನೀವು, ಒಂದೊಂದೇ ಎಡೆ ಬರೆಯೋದಲ್ಲ. ಸೊ ಈ ಥರ ನೀವು ಫಸ್ಟು ಆನ್ಸರ್ ತೋರಿಸ್ಬೇಕು. ಸೊ ಈ ಥರ ಫಸ್ಟು ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಬರ್ಕೊಂಡಾದ್ಮೇಲೆ ಸೊ ಅಲ್ಲಿ ಕ್ವಶನ್ ಕಾಣ್ತಿದೆಯಲ್ಲ, ಸೊ ಕ್ವಶನಲ್ಲಿ ನಿಮಗೆ ಏಜ್ ಗ್ರೂಪ್ ಅಂತ ಹಾಕ್ಕೊಂಡು ಸೊ ಲೈವ್ ಬರ್ತ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್, ಸೊ ಎಲ್ಲದದ್ದು ಕೂಡ ಈ ಥರ ಡಿವೈಡ್ ಮಾಡಿಕೊಂಡು ಆನ್ಸರ್ನ ರೆಡಿ ಮಾಡಿ ಈ ಥರ ಇಟ್ಕೋಬೇಕು. ಒಂದು ಬಿಡೋ ಹೋಗಿಲ್ಲ, ಫುಲ್ಲು ಎಲ್ಲ ಏಜ್ ಗ್ರೂಪಿಂದು ನೀವು ಮಾಡಬೇಕು ಈ ಥರ. ಇದು 1.5 ಲಾಸ್ಟಲ್ಲಿ ಆನ್ಸರ್ ಬಂದಿರೋದು. ಓಕೆ, ಸೊ ಇವಾಗ ಫಾರ್ಮುಲಾಗೆ ಕನ್ವರ್ಟ್ ಮಾಡೋಣ. ಸೊ ಇವಾಗ ಹೆಂಗೆ ಬರಿಬೇಕು, ಇವಾಗ ಇದಿಷ್ಟ ಆದ್ಮೇಲೆ ನೆಕ್ಸ್ಟು ಹೆಂಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇವಾಗ ನೆಕ್ಸ್ಟು ಮತ್ತೆ ಏಜ್ ಗ್ರೂಪ್ ಇನ್ ಇಯರ್ ಅಂತ ತಗೊಂಡಾದ್ಮೇಲೆ ಮತ್ತೆ ಏನಿದೆ ಅಲ್ಲ ಅದನ್ನ ಜಸ್ಟ್ ಬರ್ಕೊಳ್ಳಿ. ಓಕೆ, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಫೀಮೇಲ್ ಪಾಪ್ಯುಲೇಷನ್. ಓಕೆ, ಫೀಮೇಲ್ ಪಾಪ್ಯುಲೇಷನ್ ಇದು. ಸೊ ನೆಕ್ಸ್ಟು ನಂಬರ್ ಆಫ್ ಲೈವ್ ಬರ್ತು. ಓಕೆ, ಸೊ ನೆಕ್ಸ್ಟ್ ASFRS ಅಂತ ತೋರಿಸಿ. ಸೊ ಇದನ್ನೇ ಏನಿದೆ ಅಲ್ಲ ಕ್ವಶನಲ್ಲಿ ಏನಿತ್ತಲ್ಲ ಸೊ ಅದನ್ನೇ ಹಂಗೆ ಬರ್ಕೊಳ್ಳಿ ಅಷ್ಟೆ. ಇದು ಕೂಡ ಕ್ವಶನಲ್ಲಿ ಏನಿತ್ತಲ್ಲ ಸೊ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಇದು ASFR ಏನು ಬರಿತೀರಾ ಅಂತಂದರೆ ಇಲ್ಲಿ ನಿಮಗೆ ಆನ್ಸರ್ ಬಂದಿರುತ್ತೆ ಗೊತ್ತಾ, 24, 150, 213, 118, 33, 13, 1.5 ಅಂತ. ಸೊ ಇದನ್ನು ಏನು ಮಾಡ್ತೀರಾ, ಬರ್ಕೋತೀರಾ ಅಷ್ಟೇ. ಇದನ್ನೇನು ಆನ್ಸರ್ ಬಂದಿರುತ್ತಲ್ಲ ಲಾಸ್ಟಲ್ಲಿ ಅದನ್ನೇ ನೀವೀಗ ಮತ್ತೆ ಇಲ್ಲಿ ಬರ್ಕೊತೀರಾ ಅಷ್ಟೇ. ಇಷ್ಟೇ, ಈ ಥರ ಏನು ಮಾಡ್ತೀರಾ ಜಸ್ಟ್ ಬರ್ಕೊತೀರಾ ನೀವು. ಇಷ್ಟು ಇಲ್ಲಿಂದ ಇಲ್ಲಿ ಫಸ್ಟು ಈ ಬಾಕ್ಸ್ನ ಹಾಕ್ಕೊಂಡು ಆಮೇಲೆ ಇದನ್ನು ಬರ್ಕೊತೀನಿ ಅಂತ ಅಂದರು ಓಕೆ. ಇದನ್ನು ಫಸ್ಟು ಬರ್ಕೊಂಡು ಆಮೇಲೆ ಈ ಬಾಕ್ಸ್ ಬರ್ಕೊತೀನಿ ಅಂತ ಅಂದರು ಓಕೆ, ಎರಡು ಮಾಡ್ಬೋದು. ಫಸ್ಟು ಈ ಬಾಕ್ಸ್ನ ಬರ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಈ ಜಾಗನ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಅದ್ರ ಕೆಳಗೆ ಬೇಕಾದ್ರೆ ಫುಲ್ ಇದಿಷ್ಟು ಬರೆದ್ಬಿಟ್ಟು ಮತ್ತು ಅಲ್ಲಲ್ಲೇ ಫಿಲಪ್ ಮಾಡ್ತೀವಿ ಇದನ್ನು ಅಂತಂದರೂ ಓಕೆ. ಒಟ್ಟು ಹೆಂಗಾರ ಮಾಡಿ ಒಟ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರಿಗೆ ಆನ್ಸರ್ ಬೇಕು ಅಷ್ಟೆ. ಅರ್ಥ ಆಯ್ತಾ? ಸೊ ಇವಾಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಸೊ ನಿಮಗೆ ಕಾಣಿಸ್ತಿರ್ಬೋದು ಇನ್ನೊಂದು ಪ್ರಾಬ್ಲಮ್ಮು. ಇದು 1200. ಓಕೆ, ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಒಂದು ಕಡೆ ಪಾಸ್ ಮಾಡಿಕೊಂಡು ಬರ್ಕೊಳಕ್ಕಾರ ಬರ್ಕೊಳ್ಳಿ. ಓಕೆ, ಸೊ ಈಗ ಆನ್ಸರ್ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಸೆಕೆಂಡ್ ಒಂದು ಆನ್ಸರು. ಸೊ ಸೆಕೆಂಡ್ ಒಂದು ಆನ್ಸರು ಕೂಡ ಫಸ್ಟ್ ಏನು ಮಾಡ್ಕೊಳ್ಳಿ, ಫಾರ್ಮುಲಾ ಬರ್ಕೊಳ್ಳಿ. ASFRS is equal to ನಂಬರ್ ಆಫ್ ಲೈವ್ ಬರ್ತ್. ಫಾರ್ಮುಲಾ ಫುಲ್ ಎಲ್ಲ ಬರ್ಕೊಳ್ಳಿ. ಟು ಫೀಮೇಲ್ ಏಜ್ ಗ್ರೂಪ್ in a year divided by total number of female in a age group in a year. So into 1000.
ಸೊ ಇದಿಷ್ಟು ಬರ್ಕೊಳ್ಳಿ. ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ಸೊ ನಿಮಗೆ ಸೆಕೆಂಡ್ ಮಂತ್ ಇನ್ನೊಂದು ಸತಿ ಮೇಲ್ಗಡೆ ಕ್ವಶನ್ ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ಆ ಒಂದು ಕ್ವಶನ್ನು ಮತ್ತೆ ಏಜ್ ಗ್ರೂಪು. ಸೊ ಯಾವುದು ಏಜ್ ಗ್ರೂಪು ಫಸ್ಟ್ ಮತ್ತೆ ಸ್ಟಾರ್ಟಿಂಗ್ ಆಗೋದು 15ಇಂದ 19. ಸೊ ಲೈವ್ ಬರ್ತ್ ಎಷ್ಟಿದೆ? 840 ಇದೆ. ನೆಕ್ಸ್ಟು ವಾಟ್ ಫೀಮೇಲ್ ಪಾಪ್ಯುಲೇಷನ್ ಎಷ್ಟಿದೆ? 14,000 ಇದೆ. ಸೊ ನಿಮಗೆ ಕೇಳ್ಬಿಡ್ಬೋದು, ಇಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಬಿಟ್ಟು ಮೇಲ್ ಪಾಪ್ಯುಲೇಷನ್ ಕೊಟ್ಬಿಡ್ಬೋದು. ಹಂಗೇನು ಕೊಡಲ್ಲ, ಕ್ಲೀನಾಗಿ ಕೊಟ್ಟಿರ್ತಾರೆ. ಫಾರ್ಮುಲಾ ಕ್ಲೀನಾಗಿ ಕಲ್ತ್ಕೊಂಡು ಹೆಂಗೆ ಬರಿಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಷ್ಟೆ. ಓಕೆ, ಸೊ ಇಷ್ಟು ಮಾಡಿದಾಗ ನಿಮಗೆ 60 ಬರುತ್ತೆ. ಸೊ ನೆಕ್ಸ್ಟು ಕೂಡ ಇದೇ ಥರ ಫುಲ್ಲು ಈ ಥರ ಬರ್ಕೊತ ಹೋಗಿ. ಓಕೆನಾ? ಅರ್ಥ ಆಗ್ತಿರ್ಬೋದು ಇವಾಗ ನಿಮಗೆ ಹೆಂಗೆ ಮಾಡ್ತಿದ್ದೀನಿ ಅಂತ. ಬರ್ತು ತೊಗೊಳ್ಳಿ, ಬರ್ತಾದ್ಮೇಲೆ ಫಿಮೇಲ್ ಪಾಪ್ಯುಲೇಷನ್ ಇದೆ ಅಲ್ಲ, ಸೊ ಅದನ್ನು ತೊಗೊಳ್ಳಿ. ಆಯಿತಾ? ಸೊ ನೆಕ್ಸ್ಟು ಇವಾಗ ಇಷ್ಟು ಮಾಡಿದಾಗ ಆನ್ಸರು 90 ಬರುತ್ತೆ. ಸೊ ಇವಾಗ ಕ್ವಶನಲ್ಲೇ ತೋರಿಸ್ತೀನಿ ನೋಡಿ. ಸೊ ಇವಾಗ ನೋಡಿ, ಇವಾಗ 15ಇಂದ 19 ಅಂತ ಇದೆ ಅಂತಂದರೆ 840 ಡಿವೈಡೆಡ್ ಬೈ 14,000. ಸೊ ಈ ಥರ ಇಲ್ಲೇ ತೊಗೋಬೇಕು. ಅರ್ಥ ಆಯ್ತಾ? 20ಇಂದ 24 ಅಂತ ಹಾಕ್ಕೊಳ್ಳಿ. 1,350 ಡಿವೈಡೆಡ್ ಬೈ 15,000 ಇಷ್ಟೇ ತೊಗೋಬೇಕು. ಈ ಥರ ಹೀಗೆ ತೊಗೊಳ್ತಾ ಹೋಗಿ. ಅರ್ಥ ಆಗಿದೆಯಾ ಈಗ? ಸೊ ಈ ಥರ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಷ್ಟು ಫುಲ್ಲು ಡಿವೈಡ್ ಈ ಥರ ಮಾಡಾದ್ಮೇಲೆ ಬಂದಿರೋ ಆನ್ಸರ್ನ ನಾವಿಲ್ಲಿ ASFR ಅಂತ ಹಾಕಿ ತೋರಿಸ್ತೇವೆ. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸೊ ಇಲ್ಲಿಂದ ಇಲ್ಲಿವರೆಗೂ ಲೈಕ್ ಫುಲ್ ಎಲ್ಲದೂ ಕೂಡ ಈ ಥರ ಡಿವೈಡ್ ಮಾಡ್ಕೊತ ಬನ್ನಿ. ಓಕೆ, ಸೊ ಫುಲ್ಲು ಎಲ್ಲ ಈ ಥರ ಡಿವೈಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಬಾಕ್ಸ್ ಹಾಕೊಳ್ಳಿ. ಅದೇ ಹೇಳಿದ್ನಲ್ಲ, ಫಸ್ಟು ಬಾಕ್ಸ್ ಹಾಕ್ಕೊಂಡು ಆದಮೇಲೆ ಈ ಥರ ನರ ಬರಿಬೋದು, ಇಲ್ಲ ಈ ಥರ ನರ ಬರ್ಕೊಂಡಾದ್ರೆ ಬಾಕ್ಸ್ ಹಾಕೋಬೋದು. ಅರ್ಥ ಆಯ್ತಾ? ಸೊ ಇವಾಗ ಬಾಕ್ಸ್ ಹಾಕೊಳ್ಳಿ. ಏಜ್ ಇನ್ ಎ ಗ್ರೂಪ್ ಎಷ್ಟು? 15ಇಂದ 19, 24, 25 to 29, 30 to 34, 35 to 39, 40 to 44, 45 to 49. ಸೊ ಇದಿಷ್ಟ ಆಯಿತಾ? ಸೊ ನೆಕ್ಸ್ಟು ಫೀಮೇಲಿನ ಒಂದು ಪಾಪ್ಯುಲೇಷನ್ನು, ನೆಕ್ಸ್ಟು ಲೈವ್ನ ಒಂದು ಲೈವ್ ಬರ್ತ್, ನೆಕ್ಸ್ಟು ASFRS ಅಂದರೆ ಬಂದಿರೋ ಆನ್ಸರ್ನ ಇಲ್ಲಿ ತುಂಬಿಸೋದು. ಓಕೆ, ಏನಿದೆನೋ ಲೈಕ್ ಆ ಥರ ಕ್ವಶನ್ ಈ ಥರ ಬಾಕ್ಸ್ ಹಾಕ್ಕೊಂಡು ASFRಗೆ ಸ್ಪೇಸ್ ಬಿಟ್ಟು ಇದನ್ನೆಲ್ಲ ನೀವು ಇಲ್ಲಾರ ಬರಿಬೋದು, ಇಲ್ಲ ಎಲ್ಲ ಬರ್ಕೊಂಡಾದ್ಮೇಲಾರ ಬಾಕ್ಸರ ಹಾಕೋಬೋದು. ಒಟ್ಟು ಎರಡು ಹೆಂಗಾರ ಬರೆದ್ರೂ ಕೂಡ ಎರಡು ಕ್ಲೀನಾಗಿ ಆನ್ಸರ್ ಇರಬೇಕು. ಓಕೆ, ಸೊ ಇವಾಗ ASFR ಬರ್ಕೊಂಡ್ರೆ ಲಾಸ್ಟಲ್ಲಿ ಏನು ಆನ್ಸರ್ ಬಂದಿರುತ್ತಲ್ಲ, ಸೊ ಈ ಥರ ಆನ್ಸರ್ ಬಂದಿರುತ್ತಲ್ಲ, ಸೊ ಈ ಆನ್ಸರ್ನೆಲ್ಲ ಅಲ್ಲಿ ಫಿಲಪ್ ಮಾಡಬೇಕಷ್ಟೆ. 60, 90, 200, 100, 80, 80, 50. ಓಕೆ, ಇಷ್ಟು ಇವಾಗ ನಾವು ವಾಟ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟಿನ ಒಂದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನಾನಿಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ಕ್ಲೀನಾಗೆ ನೋಡ್ಕೊಳ್ಳಿ. ಓಕೆ, ಇದು ಮೇನ್ ಇಂಪಾರ್ಟೆಂಟ್ಸ್. ನಾನು ಪೆನ್ಸಿಲಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಲ್ಲ, ಸೊ ಅದನ್ನ ಈ ಥರ ಬ್ಲ್ಯಾಕ್ ಪೆನ್ನಲ್ಲಿ ಈ ಥರದ್ದೆಲ್ಲ ಅಂಡರ್ಲೈನ್ ಮಾಡಿರೋದ ನಾನು. ಸೊ ಇದು ಇಂಪಾರ್ಟೆಂಟ್ ಅಂತ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ಪ್ರಾಬ್ಲಮ್ ಆಗ್ತಿದ್ದಂಗೆ ಎಲ್ಲ ಅಲ್ಲೆಲ್ಲ ಕೊಡ್ತಿದ್ದೀನಿ ನಾನು. ಕ್ಲೀನಾಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯುನಿಕ್ವಿನಲ್ಲಿ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಸೊ ಈ ಥರ ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ. ಇದನ್ನೆಲ್ಲನೂ ಕ್ಲೀನಾಗೆ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇರೋ ಟೆಕ್ಸ್ಟ್ ಬುಕ್ಕಲ್ಲೇ ರೆಫರ್ ಮಾಡಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಟೆಕ್ಸ್ಟ್ ಬುಕ್ ಯಾರ ಹತ್ರ ಇಲ್ಲ, ಸೊ ಇಲ್ಲಿ ರೆಫರ್ ಮಾಡಿ. ಓಕೆ, ಮೆರಿಟ್ಸ್ ಇದೆ, ದೆನ್ ಡಿಮೆರಿಟ್ಸ್ ಇದೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಸೊ ವಿಷಯ ಹೇಳೋದಾದರೆ ನಂದು ಇನ್ನೂ ಒಂದು ಚಾನಲ್ ಇದೆ, ತಿಂಡಿಪೊತ್ತು ಯೂಟ್ಯೂಬ್ ಚಾನಲ್ ಅಂತ. ಆ ಒಂದು ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಗೆ ಹೋಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.